ಚಿತ್ರಾನ್ನ. ಓಹ್ ಸರ್, ಸೂರ್ಯಾಸ್ತ ನೋಡಿ. ಒಂದ್ ತಿಂಗಳು ಮುಂಚೆ ನಾವು ಸ್ಟಾರ್ಟ್ ಮಾಡೋದು. ನಿಮ್ ಊರುಗಳ ಹೆಸರೆಲ್ಲ ಬರೀತಿರಲ್ಲ, ಸೆಂಟರ್ ಎಲ್ಲ ಪುರಾತನ ಕಾಲದಿಂದ ನಡ್ಕೊಂಡ್ ಬರ್ತಾ ಇರೋ. ಉಸ್ಕೂರ್ಗ್ ಹೋಗಲ್ಲ, ದೇವರ ಹತ್ರ ಹೋಗಲ್ಲ ಅಂತ ಒಂದು ಫೀಲಿಂಗ್ ಅಲ್ಲಿ ಕಟ್ತಾ ಇರಲಿಲ್ಲ. ಎಷ್ಟು ಫೀಟ್ ಇದೆ ಹೈಟ್ ಇದು? 79.2 ಇದೆ. 4 ಚಕ್ರಕ್ಕೂ 4 ಜನ ಇರ್ತಾರೆ. 4 ಚಕ್ರಕ್ಕೂ 4 ಕಡೆ. ಅಂದ್ರೆ ಈಗ ಹೊಸದ್ ಮಾಡ್ಬೇಕಂದ್ರೆ 3 ಮಂತ್ ಬೇಕಾಗುತ್ತೆ. ದೇವಸ್ಥಾನದ ಹತ್ರ ಹೋದರೆ ಅದಕ್ಕೊಂದು ಕಳೆ ಎಕ್ಸ್ಪೀರಿಯನ್ಸ್ ಇರೋರೆ ಯಾರು ಸುಮ್ನೆ ಮಾಡ್ತೀನಿ ಅಂದ್ರೆ ಆಗಲ್ಲ. ಅದು ಕಂಪ್ಲೀಟ್ ಉಡಾನ ಏನು? ಎಲ್ಲ ಉಡ್ಡೆ. ಎಲ್ಲ ನೀವ್ ಎಷ್ಟು ವರ್ಷದಿಂದ ಈ ಊರ ಕಟ್ತಾ ಇರೋದು? 1998ರಿಂದ ಕಟ್ತಾ ಇದ್ದೀವಿ. ಬರ್ದಿದ್ದಾರೆ, ನೇಮ್ ಹಾಕಿದ್ದಾರೆ ಚೊಕ್ಕ ಸಂದ್ರ ಅಂತ. ಇದು ಡೇಟ್ ಎಂತ ಇದು? 11:30 10 ಗಂಟೆಗೆ ಬಿಟ್ರೆ ಸಾಯಂಕಾಲ 6 ಗಂಟೆಗೆ ರೀಚ್ ಆಗುತ್ತೆ. ಸ್ಟೇರಿಂಗ್ ಇದ್ದಂಗೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಆಗ 101 ತೇರು ಬರ್ತಾ ಇತ್ತಂತೆ. ಹಲೋ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಜಸ್ಟ್ ವಿ2. ಸೊ ಇವತ್ತು ನಾನು ಮದ್ದೂರಮ್ಮ ದೇವಿ ದರ್ಶನ ಮಾಡೋಣ ಹೋಗ್ತಾ ಇದ್ದೀವಿ. ಇದು ಬಂದ್ಬಿಟ್ಟು ಉಸ್ಕೂರು ಮೆಟ್ರೋ ಸ್ಟೇಷನಿಂದ ಒಂದು 3 ಕಿಲೋಮೀಟರ್ಸ್ 4 ಕಿಲೋಮೀಟರ್ಸ್ ಆಗುತ್ತೆ, 3 to 4 ಕಿಲೋಮೀಟರ್ಸು. ಸೊ ದರ್ಶನ ಹೇಗಾಗುತ್ತೆ ನೋಡೋಣ ಬನ್ನಿ. ಇವಾಗ 2 ವೀಲರಲ್ಲಿ ಹೋಗ್ತಾ ಇದ್ದೀನಿ. ಸೊ ಇದು ನೋಡಿರಿ, ಇವಾಗ ಮೇನ್ ರೋಡು ಅಂದರೆ ಹೊಸೂರು ಮೇನ್ ರೋಡಿಂದ ಲೆಫ್ಟ್ ತೊಗೊಂಡಿದ್ದೀವಿ. ಲೆಫ್ಟ್ ತೊಗೊಂಡ್ರೆ ಇವಾಗ ಸ್ಟ್ರೈಟ್ ಹೋಗ್ತಾ ಇದ್ದೀವಿ ಮದ್ದೂರಮ್ಮ ದರ್ಶನ ಮಾಡೋಕ್ಕೆ. 13ನೇ ತಾರೀಕಿಂದ ಜಾತ್ರೆ. ಮದ್ದೂರಮ್ಮ ದೇವಸ್ಥಾನ ರೀಚ್ ಆಗಿದ್ದೀನಿ. ಹಿಂದೆ ಕಾಣಿಸ್ತಾ ಇದೆಯಲ್ಲ, ಇದು ಮದ್ದೂರಮ್ಮ ದೇವಿ. ಒಳಗಡೆ ದರ್ಶನ ಮಾಡ್ತೀನಿ ಇವಾಗ ಹೋಗಿ. ಈ ದೇವಾಲಯ ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕಿನಲ್ಲಿ ಬರುತ್ತದೆ. ಇದು ಉಸ್ಕೂರು ಮದ್ದೂರಮ್ಮ ದೇವಾಲಯ. ಇದು ಒಂದು ಅತ್ಯಂತ ಪುರಾತನ ಮತ್ತು ಪ್ರಾಚೀನ ಧಾರ್ಮಿಕ ಸ್ಥಳವಾಗಿದೆ. ನಾವು ಇಲ್ಲಿ ನೋಡ್ಬೋದು, ಇಬ್ಬರು ದೇವತೆಯರ ಮೂರ್ತಿ ಇದೆ. ಒಬ್ಬರು ಚಿಕ್ಕ ಮದ್ದೂರಮ್ಮ, ಮತ್ತೊಬ್ಬರು ದೊಡ್ಡ ಮದ್ದೂರಮ್ಮ. ಒಬ್ಬರು ಕುದುರೆ ಮೇಲೆ ಕುಳಿತುಕೊಂಡಿದ್ದಾರೆ, ಸಿಂಹದ ಮೇಲೆ ಮತ್ತೊಬ್ಬರು ಕುಳಿತುಕೊಂಡಿದ್ದಾರೆ. ಇವು ಅವರ ವಾಹನಗಳು. ಈ ದೇವತೆಯರನ್ನು ಶಕ್ತಿಯುತ ಗ್ರಾಮ ದೇವತೆಯರೆಂದು ಈ ಭಾಗದಲ್ಲಿ ಪೂಜಿಸುತ್ತಾರೆ. ಇಲ್ಲಿ ಎದುರುಗಡೆ ಕಂಬ ಕಾಣ್ತಿದ್ದೆ ನೋಡಿ. ಈ ಕಂಬ ನೋಡಿದ್ರೆ ಏನು ಹೇಳ್ಬೋದು, ಇದು ತುಂಬ ಪುರಾತನ ಕಾಲದ ದೇವಾಲಯ ಅಂತ. 11ನೇ ಶತಮಾನದ ಚೋಳರ ಕಾಲಕ್ಕೆ ಸೇರಿದ ಈ ದೇವಾಲಯ ಎಂದು ನಂಬಲಾಗಿದೆ. ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಸಹ ಈ ಮದ್ದೂರಮ್ಮ ದೇವಾಲಯ ಒಂದಾಗಿದೆ. ದಕ್ಷಿಣ ಭಾರತದ ವಾಸ್ತುಶಿಲ್ಪವನ್ನು ಈ ದೇವಾಲಯ ಹೊಂದಿದೆ. ಇದು ಜಾತ್ರೆ ನಡೀತಿರೋದ್ರಿಂದ ಎಲ್ಲ ಸಿದ್ಧತೆ ಮಾಡ್ಕೋತಾ ಇದ್ರು. ಸೊ ಇದು ಜಾತ್ರೆ ಯಾವಾಗ ನಡೀತಪ್ಪ ಅಂದರೆ ಪ್ರತಿ ವರ್ಷ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಉಸ್ಕೂರಮ್ಮ ಜಾತ್ರೆ ನೋಡಲು ಸಾವಿರಾರು ಜನಸಂಖ್ಯೆ ಸೇರುತ್ತಾರೆ. ಇದು ವಿಶ್ವಪ್ರಸಿದ್ಧವಾದ ಒಂದು ಜಾತ್ರೆ ಅಂತ ಸಹ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇಲ್ಲಿ ತೇರುಗಳು, ಒಂದೊಂದು ತೇರು 120ರಿಂದ 150 ಅಡಿ ಎತ್ತರದ ಬೃಹತ್ ಆಕಾರದ ವರ್ಣರಂಜಿತ ತೇರುಗಳು. ನೀವು ಸುತ್ತಮುತ್ತ 16 ಹಳ್ಳಿಗಳಿಂದ ಭಕ್ತರು ತಮ್ಮ ರಥಗಳನ್ನು ಎಳೆದುಕೊಂಡು ದೇವಾಲಯಕ್ಕೆ ಬರುತ್ತಾರೆ. ನಮಗೆ ಸ್ವಲ್ಪ ಚಿತ್ರಾನ್ನ
ಹಾಂ ಥ್ಯಾಂಕ್ ಯು. ಹಾಕಿ ಸರ್ ಸ್ವಲ್ಪ ಸೈಡ್ಗೆ ಹಾಕಿ. ಹಾಂ ಸೈಡ್ಗೆ ಹಾಕಿ ಸರ್. ಓಹ್ ಸರ್, ಇಲ್ಲಿ ಎದುರುಗಡೆ ಕಾಣಿಸೋದಿಲ್ಲ ಮದ್ದೂರಮ್ಮ ದೇವಿ ಪ್ರಸನ್ನ ಅನ್ನಪೂರ್ಣೇಶ್ವರಿ ದಾಸೋಹ ಮದ್ದೂರಮ್ಮ ದೇವಾಲಯ ಹಿಂದ್ಗಡೆ ಹಿಂಭಾಗದಲ್ಲಿ ಇದೆ, ನೋಡಬಹುದು ಇದು. ಹಾಂ 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 3 ದಿವಸಕ್ಕೂ ಅಡುಗೆ. ಎಷ್ಟು ಜನಕ್ಕೆ ಮಾಡ್ತೀರಾ? ಎಷ್ಟು ಜನಕ್ಕೆ? ಎಷ್ಟು ಜನ ಹೇಳ್ತಾರೆ? ಸೊ ಇವಾಗ ರೈಲ್ವೆ ಗೇಟ್ ಅವರು ರಿಮೂವ್ ಮಾಡ್ತಾ ಇದ್ದಾರೆ, ವರ್ಕ್ ಮಾಡೋರು ಕ್ರಾಸ್ ಮಾಡೋಕ್ಕೆ. ಲೆಟ್ಸ್ ಗೋ. ಈ ಕಡೆ ಸೈಡ್ ಅವ್ರದ್ದು ಇನ್ನೂ ರಿಮೂವ್ ಮಾಡಿಲ್ಲ. ಈ ಕಡೆ ಮತ್ತೆ ಬರ್ಬೇಕು ಅವರು. ಕೊತ್ತಂಬರಿ 10 ರೂಪಾಯಿ ಕೊತ್ತಂಬರಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಉಸ್ಕೂರ್ ಕೆರೆ. ಮೀನುಗಾರಿಕೆ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಮೇ ಬಿ. ಅಲ್ಲೋಡ್ರಿ ಎಲ್ಲೆಲ್ಲ ದಪ್ಪ ಇದೆ. ಬೆಂಗಳೂರಲ್ಲಿ ಔಟ್ಸ್ಕಟ್ಟೆ ನಿಮಗೆ ಈ ಥರ ಒಂದು ವಾತಾವರಣ ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ, ಇದೇನಿದು ಲೋಟಸ್ ಹೌದಲ್ರಿ? ಎಸ್, ಲೋಟಸ್. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ತೇರು. ಇಲ್ಲಿ ಈ ಕಡೆ ಜನ ಕೂರ್ಜ್ ಅಂತಾರೆ. ಕೂರ್ಜ್ ಸಿದ್ಧತೆ ಮಾಡ್ತಾ ಇದ್ದಾರೆ. ಈಗ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅವತ್ತು? ಸರ್ ಇದಾ ನಾವು 11:30ಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸರ್. ಇವಾಗ ನಾವು ಮದ್ದೂರಮ್ಮ ಒಂದು ಇದು ಕೂರ್ಜ್ ಅಲ್ಲ, ಪ್ರಿಪೇರ್ ಮಾಡಿದ್ರು. ಗೊತ್ತಿರೋ ಮಾಹಿತಿನ ಹರೀಶ್ ಅವರು ಶೇರ್ ಮಾಡ್ತಾರೆ. ನಾನು ಸ್ವಲ್ಪ ಹೇಳ್ತೀರಾ ಮಾಹಿತಿ? ಇಲ್ಲಿ ಗ್ರಾಮ ನಮ್ದು. ನಾವು ಆರುವಳ್ಳಿ ಗ್ರಾಮಸ್ಥರು. ಆರುವಳ್ಳಿ ಗ್ರಾಮಸ್ಥರೆಲ್ಲ ಸೇರಿ ಕುರ್ಜನ್ನ ರೆಡಿ ಮಾಡ್ತಾ ಇದ್ರಿ. 1 ತಿಂಗಳು ಮುಂಚೆ ನಾವು ಸ್ಟಾರ್ಟ್ ಮಾಡೋದಿದ್ರು ತೇರನ್ನ. 1 ತಿಂಗಳು ಮುಂಚೆಯಿಂದ ಪ್ರಿಪೇರ್ ಮಾಡಿದ್ರು 1 ತಿಂಗಳು ಬೇಕೇ ಬೇಕಾಗುತ್ತೆ ಹೊಸದಾಗಿ ಮಾಡ್ಬೇಕಂದ್ರೆ. ಅದಕ್ಕೋಸ್ಕರ ಇದು ಪುರಾತನ ಕಾಲದಿಂದ ನಡ್ಕೊಂಡ್ ಬರ್ತಾ ಇರೋದು. ನಮ್ಮ ತಾತಂದಿರ ಕಾಲದಿಂದ ನಡ್ಕೊಂಡ್ ಬರ್ತಾ ಇರೋದು. ಆಗ 101 ತೇರು ಬರ್ತಾ ಇತ್ತಂತೆ ಉಸ್ಕೂರಿಗೆ. ಈ ಐ ಜಂಕ್ಷನ್ ಲೈನ್ ಬಿದ್ದು ಸುಮಾರು ಊರುಗಳು ಈ ಸ್ಟಾಪ್ ಆಗಿದೆ. ನಮ್ದು ಅಷ್ಟೇ, ನಮಗೂ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಉಸ್ಕೂರ್ವರೆಗೂ ಹೋಗಕ್ ಆಗ್ತಾ ಇಲ್ಲ ನಮ್ಗೂ. ಏನ್ ಪ್ರಾಬ್ಲಮ್ ಅಂದ್ರೆ ರೈಲ್ವೇದು ಲೈನ್ ಎಳ್ದಿದ್ದಾರೆ ಕರೆಂಟ್. ಅದರಿಂದ ಅಲ್ಲಿ ಬರ್ಬೇಕಾದ್ರೆ ಅದರಿಂದ ನಾವು ರೈಲ್ವೆ ಟ್ರ್ಯಾಕ್ ಇರೋದ್ರಿಂದ ಉಸ್ಕೂರ್ಗೆ ಗ್ರಾಮಕ್ಕೂ ಸೇರಕ್ ಆಗ್ತಾ ಇಲ್ಲ. ದೇವಸ್ಥಾನದ ಹತ್ರ ಇಲ್ಲಿ ಚಿಂತಲಮಾಡು ಒಳ ಅಂತಬಿಟ್ಟು ಗ್ರಾಮ ಇದೆ, ಅಲ್ಲಿ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ.
ಅಲ್ಲಿ ಗ್ರಾಮದಲ್ಲಿ ನಾವು ಇವಾಗ ನಮ್ಮ ತಾತ್ಕಾಲಿಕವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಗ್ರಾಮಸ್ಥರು, ಚಿಂತಮಡವಳ ಗ್ರಾಮಸ್ಥರೆಲ್ಲ ಸೇರಿ. ಆದ್ರಿಂದ 6 ಕುರ್ಜು ನಾರಾಯಣಘಟ್ಟ, ಕಗ್ಲೀಪುರ, ಆರೋಹಳ್ಳಿ, ಚೊಕ್ಸಂದ್ರ, ಸೂಲುಕುಂಟೆ, ಕುಡ್ತಿ, ಚಿಂತಲಮಡವಳ ಗ್ರಾಮದಲ್ಲಿ ಇವಾಗ ತಕ್ಷಣಕ್ಕೆ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದ ತೇರುಗಳೆಲ್ಲ ದೇವಸ್ಥಾನದ ಹತ್ರ ಹೋಗ್ತವೆ. ಮಧುರಮ್ಮನ ನಮ್ಮದು ಬಹಳ ದೇವಸ್ಥಾನ. ದಿನಗಳ ಬೇಡಿಕೆ ಏನಂತ ಹೇಳಿದ್ರೆ ಅಲ್ಲಿ ರೈಲ್ವೆ ಟ್ರ್ಯಾಕ್ ಏನಿದೆಯಲ್ಲ ಅಲ್ಲಿ ನಮ್ಗೆ ಒಂದು ಫ್ಲೇವರ್ ಮಾಡ್ಕೊಡಿ ಅಂತ ನಾವು ಬಹಳ ದಿನದಿಂದ MLA ದೇವಸ್ಥಾನದ ಹತ್ರ ಮಧುರಮ್ಮನ ದೇವಸ್ಥಾನದ ಹತ್ರ ಹೋದ್ರೆ ನಮಗೂ ಒಂದು ಕಳೆ. ಖುಷಿ. ಇಷ್ಟೆಲ್ಲ ಅಲ್ಲಿ ಕಷ್ಟಪಟ್ಟು ಮಾಡ್ತೀವಿ ನಾವು ಕೆಲಸ. ಆಲ್ಮೋಸ್ಟ್ ಒಂದು 2-3 ತಿಂಗಳಿಂದ ಪ್ರಿಪರೇಷನ್ ಮಾಡಿ ಇಷ್ಟೆಲ್ಲ ಮಾಡ್ತೀವಿ. ನಮ್ದು ಬಹಳ ದಿನಗಳ ಬೇಡಿಕೆ ಅದು. ನಾವು MLA ಇಂದ ಹಿಡಿದು ನಮ್ಮ ಸಂಸದರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ಅದು ಬಹಳ ದಿನಗಳಿಂದ ಬೇಡಿಕೆ ಇದೆ. ಅದೊಂದು ಸ್ವಲ್ಪ ಎಲ್ಲರ ಕೃಪಾ ಕಟಾಕ್ಷಿದ್ದಾರೆ ಅಂತ ಆದ್ರೆ ಈ 6 ಗ್ರಾಮದ ತೇರುಗಳು ಕೂಡ ಮಧುರಮ್ಮ ಟೆಂಪಲ್ ಹತ್ರ ಹೋಗಿ ಸ್ಟ್ಯಾಂಡ್ ಆಗೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ ಒಂದು 3-4 ತಿಂಗಳು ಪ್ರಿಪರೇಷನ್ ಬೇಕು. ಓಕೆ, ಸೊ 3-4 ಮಿನಿಮಮ್ 3 ತಿಂಗಳು ಅಂದ್ರೆ ಹೊಸದಾಗಿ ರೆಡಿ ಮಾಡ್ಬೇಕಂದ್ರೆ ಒಂದು 3 ತಿಂಗಳು ಆಗ್ಲೇಬೇಕು. ಇಲ್ಲಾಂದ್ರೆ ಹಳೇದಾದ್ರೆ 1 1 ತಿಂಗಳಲ್ಲಿ ರೆಡಿ ಮಾಡಬಹುದು. ಇದು ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಇಂದ ಮಾಡ್ಬೇಕಂದ್ರೆ 2 ಮಂತ್ಸ್ 3 months 3 months 3 to 4 months ಬೇಕು. ಯಾಕಂದ್ರೆ ನಿಮ್ಗೆ ಬಿಗಿನಿಂಗ್ ಇಂದ ಮಾಡ್ಬೇಕಂದ್ರೆ ನಾವು ಮರ ಕಟ್ ಮಾಡ್ಕೊಂಡು ಬರ್ಬೇಕು, ಅದನ್ನ ಮತ್ತೆ ಒಣಗಿಸ್ಬೇಕು. ಯಾಕಂದ್ರೆ ಹಸಿ ಮರನೇ ಫುಲ್ ಇದ್ ಮಾಡಕ್ಕಾಗಲ್ಲ, ಕೈ ಬಂದ್ಬಿಡುತ್ತೆ. ಸೊ ಹಸಿ ಮರನ ಸ್ವಲ್ಪ ಒಣಗಿಸ್ಬೇಕು, ಮತ್ತೆ ಅದೆಲ್ಲ ಕರೆಕ್ಟ್ ಆಗಿ ಕಟ್ ಮಾಡಿಸ್ಬೇಕು. ತುಂಬಾ ಕೆಲಸ ಇದೆ ಅದು. ಅಂದ್ರೆ ಇದು ಹೊಸದ ಹಳೆ ಇರುತ್ತೆ. ಈಗ ಹೊಸ ಮಾಡಿರೋದು ಹೊಸ್ದಾಗಿ ನಾವು, ಮಾಡಿರೋದು. ಹೊಸ್ದಾಗಿ. 3 months ನಾವು ಆಲ್ಮೋಸ್ಟ್ ಆಲ್ಮೋಸ್ಟ್ ತಗೊಂಡಿದ್ದೀವಿ. ಸ್ಟಾರ್ಟ್ ಮಾಡಿದ್ದು ಆಯ್ತು. ಮೊದಲು ಕಟ್ತಾ ಇದೀವಿ ಒಂದು 6 months 6 years ಬ್ಯಾಕ್ ಕೊರೋನಾ ಟು ಏನಕ್ಕೆ ನಿಲ್ಸಿದೀವಿ ಅಂದ್ರೆ 6 months ಬ್ಯಾಕ್ ಒಂದು ಕೊರೋನಾ ಕಾರಣ, ಇನ್ನೊಂದು ರೈಲ್ವೆ ಹೈಟೆನ್ಷನ್ ಕೇರ್ ಐಡಿಯಾ ರೈಲ್ವೆ ಟ್ರೈನ್ ಇದು ಹೈಟೆನ್ಷನ್ ರೈಲ್ವೆ ಕೇಬಲ್ ಬಂದಿರೋದ್ರಿಂದ ಒಂದು 7 years ಬ್ಯಾಕ್ ಸ್ಟಾಪ್ ಮಾಡಿದ್ವಿ. 7 years 5 years ಆಲ್ಮೋಸ್ಟ್ 5 years 5 years ಬ್ಯಾಕ್ ನಾವು ಸ್ಟಾಪ್ ಮಾಡಿದ್ವಿ. ಮತ್ತೆ ಈಗ ಸ್ಟಾರ್ಟ್ 7 ವರ್ಷದ ನಂತರ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಎಲ್ಲರೂ ಹುಡುಗರು ಹುಮ್ಮಸ್ಸಿಂದ ಇಲ್ಲ ಹಳೆ ಆಗಿನ ಕಾಲದಿಂದ ಕಟ್ತಾ ಇದ್ದೀವಿ, ಅದನ್ನ ಸ್ಟಾಪ್ ಮಾಡೋದು ಬೇಡ. ಸೊ ಇದನ್ನ ಮತ್ತೆ ಇದು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹುಡುಗರೆಲ್ಲ ಸೇರಿ ಮಾಡಿದ್ದೀವಿ. ನಮ್ಗೆ ಬಹಳ ಬೇಡಿಕೆ ಏನಂದ್ರೆ ಆ ರೈಲ್ವೆ ಟ್ರ್ಯಾಕ್ ಹತ್ರ ಒಂದು ಇದು ಆದ್ರೆ ತುಂಬಾ ಖುಷಿ ಪಡ್ತೀವಿ. ನಾವು ಎತ್ತುಗಳ ಮುಖಾಂತರ ಸರ್ ಮುಂದೆ 4 ಟ್ರ್ಯಾಕ್ಟರ್ ಹಾಕ್ತಿವಿ. ಆಮೇಲೆ ಸೆಂಟ್ರಲ್ ಫುಲ್ ಒಂದು 50-30-50 ಎತ್ತುಗಳ ಮುಖಾಂತರ ಹೇಳ್ಕೊಂಡು ಮೈನ್ ರೋಡ್ ಮರ ಕಟ್ ಅದೇ ರೋಡಲ್ಲಿ ಹೋಗಿ ಈ ದಾರಿನಲ್ಲಿ ಹೋಗಿ ಊರ್ ದಾರಿನೇ ಮೈನ್ ರೋಡಲ್ಲೇ ಹೋಗಿ ಆರುವಳ್ಳಿ ಗೇಟು, ಆರುವಳ್ಳಿ ಗೇಟ್ ಇಂದ ಬೈಲ್ಬಸೇಶ್ವರ ಟೆಂಪಲ್, ಬೈಲ್ಬಸೇಶ್ವರ ಟೆಂಪಲ್ ಇಂದ ಅದೇ ರೋಡಲ್ಲಿ ನಾರಾಯಣಘಟ್ಟ ಸರ್ಕಲ್ ಬರುತ್ತೆ. ಅಲ್ಲಿ 4 ದಾರಿ ಬರುತ್ತಲ್ಲ ನಾರಾಯಣಘಟ್ಟ ಸರ್ಕಲ್. ನಾರಾಯಣಘಟ್ಟ ಸರ್ಕಲ್ ಅಲ್ಲಿ ಹೋದಾಗ ಅಲ್ಲಿ ನಾರಾಯಣಘಟ್ಟ ಸರ್ಕಲ್ ರೈಟ್ ತಗೊಂಡು ಡೈರೆಕ್ಟ್ ಉಸ್ಕೂರು ಚಿಂತಲಮಡವಳ 50 ಜೊತೆ 50 ಜೊತೆ ರಾಸುಗಳು ಬರುತ್ತೆ. ಟ್ಯಾಕ್ಸಿ ಒಂದು 4 ಟೈಪ್ ಮಾಡ್ತೀರಾ. ಅಲ್ಲಿ ಸಪೋರ್ಟ್ ನೋಡಿ, ಇದು ಕೋಡ್ ಆಗ್ಬಿಟ್ಟು ಇದು ಚಕ್ರಗಳಿಗೆ ಇದ್ರ ಮುಖಾಂತರ ಟರ್ನಿಂಗ್ ಮಾಡೋದು, ಅದು ಆ ಕಡೆ ಟರ್ನ್ ಮಾಡೋದು. 4 ಚಕ್ರಕ್ಕೂ 4 ಜನ ಇರ್ತಾರೆ. 4 ಚಕ್ರಕ್ಕೂ 4 ಕಡೆ ಅದೇ ವೀಲು, ಅದೇ ವೀಲು, ಅದೇ ವೀಲು ವೀಲ್ ಅದೇ ನಮ್ಗೆ ಬ್ಯಾಲೆನ್ಸಿಂಗ್. ಇದು ಯಾವ ಊರಣ? ಚೊಕ್ಸಂದ್ರನಾ? ಇದು ಎಷ್ಟು ಫೀಟ್ ಇದೆ ಹೈಟ್? ಇದು 79.2 ಇದೆ. 79.2? ಹೌದು. ಎಷ್ಟು ದಿವಸ ಟೈಮ್ ಇದು ತಗೊಳಕ್ಕೆ ಪ್ರಿಪೇರ್ ಮಾಡೋಕ್ಕೆಲ್ಲ? ಇದು 1 ತಿಂಗಳಿಂದ ಪ್ರಿಪೇರ್ ಮಾಡ್ತಾ ಇದ್ದಾರೆ. 1 ತಿಂಗಳ? 1 ತಿಂಗಳು ಬೇಕು. ಹಾಂ. ಎಲ್ಲ ಆಕ್ಚುಲಿ 3 ವರ್ಷದಿಂದ ನಿಲ್ಸಿದ್ರೆ ಅದಕ್ಕೆ 1 ತಿಂಗಳಿಂದ ಅರೇಂಜ್ ಮಾಡ್ಕೊಂಡು ಎಲ್ಲ ಹೊಸದ್ದು ಮಾಡಿದ್ದೀರಿ. ಅಂದ್ರೆ ಈಗ ಹೊಸದ್ ಮಾಡ್ಬೇಕಂದ್ರೆ 3 ಮಂತ್ ಬೇಕಾಗುತ್ತೆ? ಬೇಕಾಗುತ್ತೆ. ಈ ಬೇಸ್ಮೆಂಟ್ ಇದೆಯಲ್ಲ, ಇದು ಒಬ್ಬರು ಹೊಸದಾಗಿ ಕಟ್ಟೋರು ಒಂದು 3 to 4 months ಇಂದ ಸ್ಟಾರ್ಟ್ ಮಾಡ್ತಾರೆ. ಬರೀ ಬೇಸ್ಮೆಂಟೇ? ಅದು ಎಲ್ಲ ರೆಡಿ ಮಾಡ್ಕೋಬೇಕಲ್ಲ. ಸ್ವಲ್ಪ ಕುರ್ಚಿ ರೆಡಿ ಇರೋ ಬೇಸ್ಮೆಂಟ್ ರೆಡಿ ಇದ್ರೆ 1 ತಿಂಗಳಲ್ಲಿ ಕಟ್ಬೋದು. ಬೇಸ್ಮೆಂಟ್ ರೆಡಿ ಇದ್ರೆ 1 ತಿಂಗಳಲ್ಲಿ ಕಟ್ಬೋದು. ವಿತ್ ಬೇಸ್ಮೆಂಟ್ ಬೇಕಂದ್ರೆ 3 ಮಂತ್ ಆಗುತ್ತೆ ನಮಗೆ. ಕೆಳಗಡೆ ಏನಿದೆಯಲ್ಲ ಅದು ಕಂಪ್ಲೀಟ್ ವುಡನ ಏನು? ಎಲ್ಲ ವುಡ್. ಎಲ್ಲ ವುಡ್. ಸೈಡ್ಗೆ ವೀಲು ಇದು ಕಬ್ಬಿಣದು. ಇದು ಎಲ್ಲ ಸ್ಟೀಲ್ ಕೋಟಿಂಗ್ ಕೊಟ್ಟಿದ್ದೀವಿ ವುಡ್ಗೆ.
ಇನ್ನೆಲ್ಲ ವುಡ್ಡೆ. ಅಂದ್ರೆ ಎವ್ರಿ ಎಷ್ಟು ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ತೀರಾ ಇದೆಲ್ಲ ವುಡ್ ಬೇಸ್? ಇಲ್ಲ ಇದು ಒಂದ್ಸಲ ಮಾಡ್ಬಿಟ್ರೆ ಇದು ಒಂದು 10-15 ವರ್ಷ ಏನು ಪ್ರಾಬ್ಲಮ್ ಇರಲ್ಲ. 10-15 ವರ್ಷವರೆಗೂ ಪ್ರಾಬ್ಲಮ್ ಇರಲ್ಲ. ಏನೂ ಇರಲ್ಲ. ಅಷ್ಟು ಸ್ಟ್ರಾಂಗ್. ನೀವು ಎಷ್ಟು ವರ್ಷದಿಂದ ಈ ಊರ ಕಟ್ತಾ ಇರೋದು? 1998ರಿಂದ ಕಟ್ತಾ ಇದ್ದೀವಿ. 1998. ಸೊ ಅಪ್ 28 ಇಯರ್ಸ್. ಹೌದು. ಅದರಲ್ಲಿ ಗ್ಯಾಪ್ ಒಂದು ಲಾಸ್ಟ್ 3 ಇಯರ್ಸ್ ಬಿಟ್ಟಿದ್ರೆ ಇವಾಗ ಮತ್ತೆ ಶುರು ಮಾಡಿದ್ವಿ. ಗ್ಯಾಪ್ ಮಾಡಿದ್ರಿ, ಏನ್ ರೀಸನ್ ಅಂತ? ರೀಸನ್ ಅಂದ್ರೆ ನಮ್ಗೆ ಅಲ್ಲಿ ರೈಲ್ವೆ ಗೇಟ್ ಹತ್ರ ಪರ್ಮಿಷನ್ ಇರಲಿಲ್ಲ. ಸೆಂಟ್ರಲ್ ಲೈನ್ ಇದೆ. ಹೌದೌದು, ರೈಲ್ವೆ ಇದೆ. ಬಿಡ್ತಾ ಇರಲಿಲ್ಲ. ಉಸ್ಕೂರ್ಗ್ ಹೋಗಲ್ಲ, ಏನು ಕಟ್ಟೋದು, ಇಷ್ಟು ಕಷ್ಟಪಟ್ಟು ಹೋಗೋದು, ಇಷ್ಟೆಲ್ಲ ಬಾಳೆ ಹೋಗೋದು, ಉಸ್ಕೂರ್ಗ್ ಹೋಗಲ್ಲ, ದೇವರ ಹತ್ರ ಹೋಗಲ್ಲ ಅಂತ ಒಂದು ಫೀಲಿಂಗ್ ಅಲ್ಲಿ ಕಟ್ತಾ ಇರಲಿಲ್ಲ. ಇವಾಗ ಸುತ್ತಮುತ್ತ ಊರವರೆಲ್ಲ ಮಾತಾಡ್ಕೊಂಡು ಪರವಾಗಿಲ್ಲ ಆ ರೈಲ್ವೆ ಗೇಟ್ ಹತ್ರ ನಿಲ್ಲಿಸ್ಬೋದು ಅಂತ ಹೇಳಿ ಅಲ್ಲಿ ದೇವ್ರ. ಅಂದ್ರೆ ನಿಮ್ದು ಏನಂದ್ರೆ ಇಷ್ಟೆಲ್ಲ ಕಷ್ಟ ಬಿದ್ದು ತಯಾರು ಮಾಡ್ತೀವಿ, ಅಲ್ಲಿ ಮಧುರಮ್ಮ ದೇವಸ್ಥಾನಕ್ಕೆ ಹೋಗಲ್ಲ ಅಂತ. ಬಟ್ ಅದ್ರ ಮತ್ತೆ ಏನ್ ಮಾಡ್ತಾ ಇದ್ರಿ ನೀವು? ಸೊ ಅದಕ್ಕೋಸ್ಕರ ಅದ್ರ ಆಲ್ಟರ್ನೇಟಿವ್ ಇವಾಗ ಅಲ್ಲಿ ರೈಲ್ವೆ ಗೇಟ್ ಹತ್ರನೇ ನಮ್ಮ ಸುತ್ತ ಒಂದು 6ರಿಂದ 7 ತೇರು ನಿಲ್ಲಿಸ್ತಾ ಇದ್ದೀರಿ. ಅಲ್ಲೇ ದೇವ್ರು ತಗೊಂಬಂದು ಕೂರಿಸ್ತೀರಿ. ಅಲ್ಲೇ ನಿಲ್ಲಿಸ್ತೀವಿ. ಓಕೆ ಓಕೆ. ಅಲ್ಲಿ ನಿಮ್ಮ ಊರುಗಳ ಹೆಸರೆಲ್ಲ ಬರೀತಿರಲ್ಲ, ಸೆಂಟರ್ ಎಲ್ಲ? ಅಂದ್ರೆ ಬರೀತೀರಿ. ಸೆಂಟ್ರಲ್ ಬೋರ್ಡ್ ಬರುತ್ತೆ, ಚಂದ್ರ ಅಂತ ಬೋರ್ಡ್ ಬರುತ್ತೆ, ದೊಡ್ಡದಾ ಬರುತ್ತೆ. ಫುಲ್ ಒಂದ್ ಸ್ಟೆಪ್ ಇದೆಯಲ್ಲ, ಒಂದ್ ಸ್ಟೆಪ್ ಫುಲ್ ಕವರ್ ಆಗುತ್ತೆ. ಓಕೆ ಓಕೆ. ಎಷ್ಟು ಈ ಸರಿ ಎಷ್ಟು ತೇರುಗಳು ಹೋಗ್ತಾ ಇದಾವೆ? ಟೋಟಲ್ 17 ಹೋಗ್ತಾ ಇದೆ. 17 ತೇರು. ಹೊಸದಾಗಿ ಕೋನಪ್ರಗ್ರಹಾರ, ಗೋವಿಂದ ಶೆಟ್ಟಿಪಾಳ್ಯ, GS ಪಾಳ್ಯ, ಇಲ್ಲಿ ಎಲ್ಲಾ ಊರು ಕಟ್ತಾರೆ, ಒಂದು ಮಿಸ್ ಇಲ್ಲ ಈ ಸಲ. ಓಕೆ ಓಕೆ. ಇದು ಹೇಗೆ ತಗೊಂಡು ಹೋಗ್ತೀರಾ ಇದನ್ನ? ಇದು JCB ಟ್ರ್ಯಾಕ್ಟರು ಎತ್ತುಗಳ ಸಹಾಯದಿಂದ, ಜನಗಳ ಸಹಾಯದಿಂದ ಕರ್ಕೊಂಡು ಹೋಗ್ತೀವಿ. ಎತ್ತುಗಳು ಅಂದ್ರೆ ನಿಮ್ಮೂರು ಎತ್ತುಗಳೇ? ಇಲ್ಲ ಇಲ್ಲ, ಸುತ್ತಮುತ್ತಲು ಎತ್ತುಗಳು, ಹಳ್ಳಿಕಾರ ಎತ್ತುಗಳೆಲ್ಲ ಬರ್ತವೆ. ಎತ್ತುಗಳು, ನಾಟಿ ಎತ್ತುಗಳು, ಎಲ್ಲಾ ಎತ್ತುಗಳು ಬರ್ತವೆ. ಸುತ್ತಮುತ್ತ ಮಾತಾಡ್ಕೊಂಡು ಬಂದಿರ್ತೀರಿ. ಅವ್ರಿಗೆ ಏನೇನ್ ಸೌಲಭ್ಯಗಳು ಬೇಕೋ ಎಲ್ಲ ಮಾಡ್ಕೊಡ್ತೀರಿ. ಇಲ್ಲಿ ಊರಿನ ಜನರು ಮಾಡ್ಕೊಡ್ತೀರಾ? ಇವಾಗ ಎತ್ತುಗಳು ಅವರು ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಇಲ್ಲೂ ಹೋಗೋ ಬರೋ ಖರ್ಚುಗಳು ಅದೆಲ್ಲ ಕಮಿಟಿ ಅವರ ಎಲ್ಲ ನಾವು ಊರು ಕಲೆಕ್ಷನ್ ಮಾಡಿರ್ತೀರಲ್ಲ, ಓಕೆ, ಅದು ಕೊಡ್ತೀರಿ. ಮತ್ತೆ ಹೋಗೋವಾಗ ಅವ್ರಿಗೂ ಒಂದು ಗಿಫ್ಟ್ ತರ ಏನಾದ್ರು ಕೊಟ್ಟು, ಅಂದ್ರೆ ಪ್ರತಿಯೊಂದು ಯಾರ ಮನೆ ಎತ್ತುಗಳು ನೆನಪಿನ ಕಾಣಿಕೆ ತರ ಕೊಡ್ತೀರಿ. ನೋಡಿ ಇಲ್ಲಿ ಬರ್ದಿದ್ದಾರೆ, ನೇಮ್ ಹಾಕಿದ್ದಾರೆ ಚೊಕ್ಕ ಸಂದ್ರ ಅಂತ. ಇದು ಡೇಟ್ ಎಂತ? ಇದು 24 ಚಕ್ರ ಮಾಡಿಸಿದ ಡೇಟ್ ಅದು. ಚಕ್ರ ಮಾಡಿ ಡೇಟ್. ಅದಕ್ಕೆ ಇದೆನಾ ಡೇಟ್ ಅಂದ್ರೆ ಯಾವಾಗ ಇದು ಮಾಡ್ಬೇಕು, ಚೇಂಜಸ್ ಮಾಡ್ಬೇಕಂತ? ಇಲ್ಲ, ಒಂದು 10-15 ವರ್ಷ ಏನು ಪ್ರಾಬ್ಲಮ್ ಇರಲ್ಲ. ಆಮೇಲೆ ಏನೋ ಸ್ವಲ್ಪ ನೋಡ್ತೀವಿ. ಓಕೆ ಓಕೆ ಓಕೆ. ಯಾಕಂದ್ರೆ ವರ್ಷಕ್ಕೆ ಒಂದೇ ಸಲ, ಇವಾಗ ಹೋಗ್ಬಿಟ್ಟು ಬಂದ್ರೆ ಮತ್ತೆ ಎತ್ತೋದಿಲ್ಲ. ಇದು ಎಷ್ಟು ಗಂಟೆಗೆ ಇದು ಹೊರಡೋದು? ಶನಿವಾರ 10:30 ಯಾವ ಕಾಲ ಮುಗಿಸ್ಕೊಂಡು ಹೊರಡೋದು. ಅಲ್ಲಿ ಸಂಜೆ 6 ಗಂಟೆಗೆ ಉಸ್ಕೂರು ಸೇರ್ತೀವಿ. 6 ಗಂಟೆಗೆ ಉಸ್ಕೂರು. ಸಾಯಂಕಾಲನಾ? ಸಾಯಂಕಾಲ 6 ಗಂಟೆ. ಬೆಳಿಗ್ಗೆ ಎಷ್ಟು ಗಂಟೆಗೆ ಬಿಡ್ತೀರಾ? ಬೆಳಿಗ್ಗೆ 10:30 11 ಗಂಟೆ ರಾವು ಕಾಲ ನೋಡ್ಕೊಂಡು ಬಿಡೋದು. 11:30 10 ಗಂಟೆಗೆ ಬಿಟ್ರೆ ಸಾಯಂಕಾಲ 6 ಗಂಟೆಗೆ ರೀಚ್ ಆಗುತ್ತೆ ಅಂತ. ಅಲ್ಲೇ ಇರೋದಾ ಆಮೇಲೆ ತೇರು? ಅಲ್ಲೇ ಇದ್ದು ಮಂಗಳವಾರ ಬರೋದು. ಇನ್ನೊಂದು ಸಿದ್ಧತೆ ಮಾಡ್ಕೋಬೇಕಾ? ಅಲ್ಲಿ ಎಲ್ಲ ಕ್ಯಾಪ್ ಇದೆಯಲ್ಲ, ಬಟ್ಟೆ ಹಾಕ್ಬೇಕು. ಅಲ್ಲಿ ಗೈವೈರ್ ಅಂತ ಬರುತ್ತೆ, ಅದು ಟೈಟ್ ಮಾಡ್ಬಿಟ್ಟು ಹಾಕೊಂತೀವಿ. ಓಕೆ ಓಕೆ ಓಕೆ. ಇದಕ್ಕೆ ಏನಂತಾರಲ್ಲಣ್ಣ ಇಲ್ಲಿ ಇದೆಯಲ್ಲ, ಇದು ಅಲ್ಲ, ಅದು ಬ್ರೇಕ್ ಎಲ್ಲ ಇದು ಮೇಂಟೈನ್ ಮಾಡ್ತಿರಲ್ಲ ಸೈಡ್, ಕನ್ನಡ ಇದರಲ್ಲಿ ಕೊರಳು ಅಂತಾರೆ. ಚಕ್ರಕ್ಕೆ ಅದೇ ನಮ್ಗೆ ಸ್ಟೇರಿಂಗ್ ಇದ್ದಂಗೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಹೌದು, ಅದೇ ನಮ್ಗೆ ಲೆಫ್ಟ್ ರೈಟ್ ಹೋಗೋದಲ್ಲ ಅದೇ. 4 ಜನ ಅದು ಆಪರೇಟ್ ಮಾಡೋರು ಭಾರಿ ಕೇರ್ಫುಲ್ ಆಗಿರ್ಬೇಕು. ಎಕ್ಸ್ಪೀರಿಯನ್ಸ್ ಇರೋರೆ ಯಾರು ಸುಮ್ಮನೆ ಮಾಡ್ತೀನಿ ಅಂದ್ರೆ ಆಗಲ್ಲ. ಯಾಕಂದ್ರೆ ಅದೊಂದು ಆಲ್ಟರ್ನೇಟ್ ಇರುತ್ತೆ. ಇಲ್ಲಿ ಈ ಕಡೆ ವೀಲ್ ಆ ಕಡೆ ವೀಲ್ ಒಂದು ಟರ್ನ್ ಆಗುತ್ತೆ, ಈ ಕಡೆ ಒಂದ್ ವೀಲ್ ಟರ್ನ್ ಆಗುತ್ತೆ. ಆ ತರ ಕರೆಕ್ಟ್. ಅಂದ್ರೆ ಇಂಥದ್ದು ಎರಡೇನಾ ಒಂದು ರಥಕ್ಕೆ? ಟೋಟಲ್ 4 ಜನ ಹತ್ರ 4 ಇಟ್ಕೊಂಡಿರ್ತೀರಿ, ಎಕ್ಸ್ಟ್ರಾ ಒಂದ್ 4 ತಂದಿರ್ತೀವಿ. ಅಂದ್ರೆ ನೋಡ್ರಿ, ನೀವು ಲೆಫ್ಟ್ ರೈಟ್ ಹೋಗೋದಂದ್ರೆ ಇದು ಡಿಸೈಡ್ ಮಾಡುತ್ತೆ ನಿಮ್ಗೆ. ಅವ್ರು ಸುಮ್ಮನೆ ಎತ್ಕೊಂಡು ಮುಂದೆ ಅವ್ರ ಪಡಿ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಬಟ್ ಇಲ್ಲಿ ನೀವು ಮೂವ್ಮೆಂಟ್ ಮಾಡೋದು ಇವೆ. ಡ್ರೈವರ್ ಇದ್ದಂಗೆ ಇದೆಲ್ಲ. ಓಕೆ ಅಣ್ಣ.